ಕರ್ನಾಟಕದ ಕಲಬುರಗಿ, ರಾಯಚೂರು ಮತ್ತು ಬಾಗಲಕೋಟೆಯಂತಹ ನಗರಗಳು ಅಕ್ಷರಶಃ ಕೆಂಡದಂತಾಗಿವೆ. ಬಿಸಿಲ ತಾಪದಿಂದ ಜನಜೀವನ ದುಸ್ತರಗೊಂಡಿರುವ ಈ ಸಂದರ್ಭದಲ್ಲಿ ಭಾರತ ಜಾಗತಿಕ ತಾಪಮಾನ ಏರಿಕೆಯ ಕೇಂದ್ರ ಬಿಂದುವಾಗಿ ಮಾರ್ಪಟ್ಟಿದೆಯಾ ಅನ್ನೋ ಗಂಭೀರ ಪ್ರಶ್ನೆ ಎದ್ದಿದೆ. ಜಗತ್ತಿನ 100 ಅತ್ಯಂತ ಬಿಸಿಯಾದ ನಗರಗಳ ಪಟ್ಟಿಯಲ್ಲಿ 98 ನಗರಗಳು ಭಾರತದಲ್ಲೇ ಇವೆ ಅನ್ನೋ ಆಘಾತಕಾರಿ ಅಂಕಿಅಂಶವು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆಯಾ ಅಥವಾ ಪ್ರಕೃತಿಯ ವಿನಾಶದತ್ತ ನಾವಿಡುತ್ತಿರುವ ಅಂತಿಮ ಹೆಜ್ಜೆನಾ? ಇಷ್ಟೊಂದು ತೀವ್ರತೆಯ ಶಾಖದ ಅಲೆಗೆ ಕಾರಣವಾಗ್ತಿರುವ ಅಂಶಗಳಾದರೂ ಯಾವ್ಯಾವುದು ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸಿಕೊಡ್ತಿರುವ ಪರಿಸರ ಎಂಥದ್ದು ಅನ್ನುವ ಜಿಜ್ಞಾಸೆ ಈಗ ಪ್ರತಿಯೊಬ್ಬ ಭಾರತೀಯನನ್ನೂ ಕಾಡ್ತಾ ಇದೆ. ಏಪ್ರಿಲ್ ತಿಂಗಳ ಆರಂಭದಲ್ಲೇ 45 ಡಿಗ್ರಿ ಸೆಲ್ಸಿಯಸ್ ಆಸುಪಾಸಿನ ತಾಪಮಾನ ದಾಖಲಾಗ್ತಾ ಇರೋದು ಕೇವಲ ಹವಾಮಾನದ ಬದಲಾವಣೆಯಲ್ಲ, ಬದಲಾಗಿ ಇದೊಂದು ಪರಿಸರ ತುರ್ತು ಪರಿಸ್ಥಿತಿಯ ಮುನ್ಸೂಚನೆಯಾಗಿದೆ. ಭಾರತದ ಹವಾಮಾನ ಇಲಾಖೆಯ ವರದಿಗಳ ಪ್ರಕಾರ ಉತ್ತರ ಪ್ರದೇಶದ ಓರೈ ಮತ್ತು ಓರಯ್ಯ ಹಾಗೂ ರಾಜಸ್ಥಾನದ ಜೈಸ್ಮಲೇರ್ ಮತ್ತು ಫಲೋಡಿ ನಗರಗಳಲ್ಲಿ ತಾಪಮಾನ ದಾಖಲೆ ಮಟ್ಟವನ್ನು ತಲುಪಿದೆ. ಆದರೆ ಈ ತಾಪಮಾನದ ಪ್ರಭಾವ ಕೇವಲ ಉತ್ತರ ಭಾರತಕ್ಕೆ ಸೀಮಿತವಾಗಿಲ್ಲ. ದಕ್ಷಿಣ ಭಾರತದ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಸೂರ್ಯನ ಶಾಖ ಮಿತಿ ಮೀರಿದ್ದು ಮಧ್ಯಾಹ್ನದ ಹೊತ್ತಿಗೆ ರಸ್ತೆಗಳು ಜನರಿಲ್ಲದೆ ಭಣಗುಡುತ್ತಿವೆ. ಕೇರಳದ ಪಾಲಕ್ಕಾಡ್ ಮತ್ತು ತಮಿಳುನಾಡಿನ ಕರಾವಳಿ ಪ್ರದೇಶಗಳಲ್ಲೂ ಕೂಡ ಅತಿಯಾದ ಆರ್ದ್ರತೆ ಮತ್ತು ಶಾಖದ ಹಿನ್ನೆಲೆಯಲ್ಲಿ ಜನಜೀವನ ದುಸ್ತರವಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ 7 ದಿನಗಳ ಕಾಲ ಈ ಬಿಸಿಗಾಳಿಯ ಆರ್ಭಟ ಮುಂದುವರಿಯಲಿದ್ದು ಪಂಜಾಬ್, ಹರಿಯಾಣ, ದೆಹಲಿ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳು ರೆಡ್ ಅಲರ್ಟ್ ಅಡಿಯಲ್ಲಿವೆ. ಕೇವಲ ಹಗಲಿನ ಬಿಸಿಯಷ್ಟೇ ಅಲ್ಲದೆ ರಾತ್ರಿಯ ಅವಧಿಯಲ್ಲೂ ತಾಪಮಾನ ಕಡಿಮೆಯಾಗದೇ ಇರೋದು ಜನರಲ್ಲಿ ದೈಹಿಕ ಆಯಾಸ ಮತ್ತು ಅಸ್ವಸ್ಥತೆಯನ್ನ ಹೆಚ್ಚಿಸುತ್ತಿದೆ. ಆರ್ದ್ರತೆ ಹೆಚ್ಚಾಗಿರುವ ಕರಾವಳಿ ರಾಜ್ಯಗಳಾದ ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಆಂಧ್ರಪ್ರದೇಶಗಳಲ್ಲಿ ಉಸಿರಾಟದ ತೊಂದರೆ ಮತ್ತು ನಿರ್ಜಲೀಕರಣದ ಪ್ರಕರಣಗಳು ಹೆಚ್ಚುತ್ತಿವೆ. ಈ ಪರಿಸ್ಥಿತಿಯ ವಿಶ್ಲೇಷಣೆ ನಡೆಸಿದಾಗ ಜಾಗತಿಕ ತಾಪಮಾನ ಏರಿಕೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಪ್ರಮುಖ ಕಾರಣವಾಗಿ ಕಂಡುಬರುತ್ತೆ. ನಗರೀಕರಣದ ಹೆಸರಲ್ಲಿ ನಾವು ಕಾಡುಗಳನ್ನು ಕಡಿದು ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸಿರೋದು ಶಾಖವನ್ನ ಹೀರಿಕೊಂಡು ವಾತಾವರಣದ ಉಷ್ಣತೆಯನ್ನ ಹೆಚ್ಚಿಸುತ್ತಿದೆ. ಪ್ರತಿ ವರ್ಷನೂ ಶಾಖದ ಅಲೆಯ ತೀವ್ರತೆ ಮತ್ತು ವ್ಯಾಪ್ತಿ ಹೆಚ್ಚುತ್ತಲೇ ಸಾಗ್ತಾ ಇರೋದು ಪರಿಸರ ವಿಜ್ಞಾನಿಗಳಲ್ಲಿ ತೀವ್ರ ಕಳವಳ ಮೂಡಿಸಿದೆ. ಇದು ಕೇವಲ ಮನುಷ್ಯರ ಆರೋಗ್ಯದ ಮೇಲಷ್ಟೇ ಅಲ್ಲದೆ ಕೃಷಿ ಕ್ಷೇತ್ರದ ಮೇಲೂ ಗಂಭೀರ ಪರಿಣಾಮ ಬೀರ್ತಿದೆ. ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇರೋದ್ರಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಮತ್ತು ವಿದ್ಯುತ್ ಬೇಡಿಕೆ ಸಾರ್ವಕಾಲಿಕ ದಾಖಲೆಯನ್ನ ತಲುಪಿದೆ. ಹೆಚ್ಚುತ್ತಾ ಇರುವ ಎಸಿ ಮತ್ತು ಕೂಲರ್ಗಳ ಬಳಕೆಯಿಂದ ಹೊರಬರುವ ಬಿಸಿ ಗಾಳಿ ವಾತಾವರಣವನ್ನ ಮತ್ತಷ್ಟು ಕಲುಷಿತಗೊಳಿಸ್ತಾ ಇದೆ. ಹೀಗೆ ಇದೊಂದು ವಿಷವರ್ತುಲವಾಗಿ ಪರಿಣಮಿಸಿದ್ದು ಪರಿಸರ ಸಮತೋಲನ ಸಂಪೂರ್ಣವಾಗಿ ತಪ್ಪಿ ಹೋಗಿದೆ. ಈ ಕಡು ಬೇಸಿಗೆಯ ಸಂದರ್ಭದಲ್ಲಿ ಹವಾಮಾನ ಇಲಾಖೆ ನೀಡಿರುವ ಮುನ್ನೆಚ್ಚರಿಕೆಗಳನ್ನು ಪಾಲಿಸೋದು ಅನಿವಾರ್ಯವಾಗಿದೆ. ಅತಿಯಾದ ಶಾಖಕ್ಕೆ ಒಡ್ಡಿಕೊಳ್ಳೋದ್ರಿಂದ ಹೀಟ್ ಸ್ಟ್ರೋಕ್ ಅಥವಾ ಬಿಸಿಲಾಘಾತ ಸಂಭವಿಸುವ ಸಾಧ್ಯತೆಗಳಿದ್ದು ಇದು ಪ್ರಾಣಾಪಾಯಕ್ಕೂ ಕಾರಣ ಆಗಬಹುದು. ವಿಶೇಷವಾಗಿ ಮಕ್ಕಳು, ವೃದ್ಧರು ಮತ್ತು ಬಯಲಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಹೆಚ್ಚಿನ ಜಾಗ್ರತೆ ವಹಿಸಬೇಕಿದೆ. ಸಾಕಷ್ಟು ನೀರು ಕುಡಿಯೋದು, ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸೋದು ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಅನಗತ್ಯವಾಗಿ ಹೊರಹೋಗೋದನ್ನು ತಪ್ಪಿಸೋದು ಅತ್ಯಗತ್ಯ. ಆದರೆ ಇವೆಲ್ಲವೂ ತಾತ್ಕಾಲಿಕ ಪರಿಹಾರಗಳಷ್ಟೇ. ದೀರ್ಘಕಾಲಿಕವಾಗಿ ನಾವು ಪರಿಸರ ರಕ್ಷಣೆಯತ್ತ ಗಮನ ಹರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಬಹುತೇಕ ನಗರಗಳು ವಾಸಯೋಗ್ಯವಾಗಿ ಉಳಿಯೋದಿಲ್ಲ ಅನ್ನೋ ಕಠೋರ ಸತ್ಯವನ್ನ ನಾವು ಒಪ್ಪಿಕೊಳ್ಳಲೇಬೇಕಿದೆ. ಈ ಬಿಸಿಗಾಳಿ ನಮಗೆ ನೀಡ್ತಿರುವ ದೊಡ್ಡ ಪಾಠ ಅಂತಂದ್ರೆ ಪ್ರಕೃತಿಯ ಜೊತೆಗಿನ ಚೆಲ್ಲಾಟ ನಿಲ್ಲಿಸೋದು. ಅಭಿವೃದ್ಧಿ ಹೆಸರಲ್ಲಿ ನಡೀತಿರುವ ಪರಿಸರ ಹಾನಿಯನ್ನ ತಡೆಗಟ್ಟದೇ ಹೋದ್ರೆ ಮುಂದಿನ ವರ್ಷಗಳಲ್ಲಿ 100 ನಗರಗಳಲ್ಲ, ಇಡೀ ದೇಶವೇ ಬೆಂಕಿಯ ಉಂಡೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಸರ್ಕಾರಗಳು ಕೇವಲ ಅಲ್ಪಾವಧಿಯ ಯೋಜನೆಗಳನ್ನು ರೂಪಿಸದೆ ಮರಗಳನ್ನು ಬೆಳೆಸೋದು, ಜಲಮೂಲಗಳನ್ನು ಸಂರಕ್ಷಿಸೋದು ಮತ್ತು ಮಾಲಿನ್ಯವನ್ನು ತಡೆಗಟ್ಟುವತ್ತ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ಪ್ರತಿಯೊಬ್ಬ ಪ್ರಜೆಯೂ ಪರಿಸರದ ಬಗ್ಗೆ ಜವಾಬ್ದಾರಿಯನ್ನ ಹೊತ್ತಾಗ ಮಾತ್ರನೇ ಇಂತಹ ತೀವ್ರ ಹವಾಮಾನ ವೈಪರೀತ್ಯಗಳಿಂದ ನಾವು ಪಾರಾಗೋದಕ್ಕೆ ಸಾಧ್ಯ. ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದಿನ ಪೀಳಿಗೆಗೆ ನಾವು ತಂಪಾದ ಗಾಳಿಯ ಬದಲು ಕೇವಲ ಸುಡುವ ವಾತಾವರಣವನ್ನ ಮಾತ್ರ ಬಿಟ್ಟು ಹೋಗ್ಬೇಕಾಗತ್ತೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.